ಭದ್ರಾವತಿ ತಾಲೂಕಿನ ಭದ್ರಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದರಿಂದ 45,000 ಕ್ಯೂಸೆಕ್ ಅಧಿಕ ನೀರನ್ನು ಭದ್ರಾ ನದಿಗೆ ಬೀಳಾಗ್ತಿದೆ. ಈಗ ಶಿವಮೊಗ್ಗ ಭದ್ರಾವತಿ ತಾಲೂಕಿನ ನಾವು ಕವಲಗುಂದಿ ಗ್ರಾಮದಲ್ಲಿದ್ದೇವೆ. ಈ ಕವಲಗುಂದಿ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಹೀಗೆ ಭದ್ರಾ ಡ್ಯಾಮ್ನಿಂದ ಯಾವಾಗ ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತಾರೆ, ಈ ಒಂದು ಕವಲಗುಂದಿ ಗ್ರಾಮ ಇದೆ, ಇದು ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಈ ಜಲಾವೃತ ಆದ ನಂತರ ಇಲ್ಲಿರುವಂಥ ಎಲ್ಲ ಕುಟುಂಬಗಳನ್ನ ಕೂಡಲೇ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆಯಿಂದ ಇಲ್ಲಿರುವಂಥ ಕವಲಗುಂದಿ ಗ್ರಾಮಸ್ಥರಿದ್ದಾರೆ, ಅವ್ರು ನಲುಗಿ ಹೋಗಿದ್ದಾರೆ. ಈಗಲೂ ಕೂಡ ಅದೇ ರೀತಿ ಆಗಿದೆ. ನಿನ್ನೆ ರಾತ್ರಿಯಿಂದ ಕೂಡ ನೀರಿನ ಪ್ರಮಾಣ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಲಿಕ್ಕೆ ಶುರುವಾಯಿತು. ಅದರ ನಂತರ ಇಲ್ಲಿರುವಂಥ 31 ಅಧಿಕ ಕುಟುಂಬಗಳನ್ನ ಕೂಡಲೇ ಇಲ್ಲಿರುವಂಥ ಒಕ್ಕಲಿಗರ ಭವನ ತಾತ್ಕಾಲಿಕ ಕಾಳಜಿ ಕೇಂದ್ರ ಇದೆ, ಆ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಅವರು ಇರುವಂಥ ಮನೆಗಳಿದ್ದಾವೆ, ಮನೆ ಮಠಗಳನ್ನೆಲ್ಲ ಇಲ್ಲಿ ಬಿಟ್ಟು ಅವರು ಏಕಾಏಕಿ ಇಲ್ಲಿಂದ ಅವ್ರನ್ನ ಸ್ಥಳಾಂತರ ಮಾಡಲಾಗಿದೆ. ಹಾಗಾಗಿ ಸಹಜವಾಗಿ ಕೂಡ ಇಲ್ಲಿರುವಂಥ ಕಾಳಜಿ ಕೇಂದ್ರದಲ್ಲಿ 31 ಕುಟುಂಬಗಳಿಗೆ ಅಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಅವರು ಕೂಡ ಸಾಕಷ್ಟು ಸಂಕಟವನ್ನು ಹೊರಹಾಕ್ತಿದ್ದಾರೆ. ಅಂದರೆ ಪ್ರತಿ ವರ್ಷ ಕೂಡ ಈ ರೀತಿ ನೆರೆ ಬರುತ್ತೆ, ಭದ್ರಾ ನದಿ ನೆರೆ ಬರುತ್ತೆ. ನೆರೆಯಿಂದ ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತೇವೆ. ಮಳೆ ನೆರೆ ಕಡಿಮೆ ಆಗುತ್ತೆ, ಕಡಿಮೆ ನಂತರ ಮತ್ತೆ ನಮ್ಮನ್ನು ಇಲ್ಲೇ ತಂದು ಬಿಡ್ತಾರೆ. ಹಾಗಾಗಿ ನಾವೇನೋ ಈ ನೆರೆ ಬಂದ ನಂತರ ಇಲ್ಲಿರುವಂಥ ಮನೆ ಇದ್ದಾವೆ, ಆ ಮನೆ ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಅದರ ಜೊತೆಗೆ ಮನೆಯಲ್ಲಿರುವಂಥ ವಸ್ತುಗಳು ಕೂಡ ಹಾಳಾಗಿರುತ್ತೆ. ಹಾಗಾಗಿ ನಮಗೊಂದು ಶಾಶ್ವತ ಒಂದು ಪರಿಹಾರ ಕೊಡಬೇಕಾಗಿದೆ, ಆ ಪರಿಹಾರವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಕೂಡ ಕವಲಗುಂದಿ ಗ್ರಾಮಸ್ಥರಿದ್ದಾರೆ, ಅವರು ಜಲ ದಿಗ್ಬಂಧನ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಂಡ್ಮೆ, TV9 ಶಿವಮೊಗ್ಗ.